ಇದು ಮೂಟೆ ದರ ಕೆಜಿ 90 ರೂಪಾಯಿ ಆಗುತ್ತೆ. ಒಂದು ಟ್ಯೂಬ್ ಅಂತ ಇದು ಟ್ಯೂಬ್ ಅಂತ ಬರುತ್ತೆ. ಇದು ಉದ್ದ ಇರೋದು, ಇದರಲ್ಲೇ ಉದ್ದ ಇರೋದು ಸಿಂಬೆ ಬರುತ್ತೆ, ಅದು ಟೊಮೆಟೊ ಗಿಡ ಕಟ್ಟಕ್ಕೆ ಯೂಸ್ ಮಾಡ್ತಾರೆ. ಇದು ಟ್ಯೂಬು. ಇದು ಕೆಜಿಗೆ ಎಷ್ಟು ಬರುತ್ತೆ ಉಂಡೆ? ಒಂದು 8 ರಿಂದ 10 ಹಿಂಗೆ ಇದು ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನೇನು ಮಾಡ್ತೀವಿ ಅಂದರೆ ಮೇನ್ ದಾರದಿಂದ ಮಂಚೂರಿ ಹಾಕೊಂಡ್ಬಿಡ್ಬೇಕು. ಅವಾಗ ದಾರ ಏನಾಗುತ್ತೆ ನಮ್ಮ ಫ್ಲೆಕ್ಸಿಬಲ್. ಹಿಂಗೆ ನೋಡ್ರಿ, ಕೆಳಗೆ ಹಾಕಿದ್ರೆ ಮುಗೀತು. ಈ ರೀತಿ ಈ ದಾರ ನಮ್ಮ ಕೈಯಲ್ಲಿ ಇರುತ್ತೆ. ಎಷ್ಟು ಬೇಕಷ್ಟು ಇಲ್ಲಿ ಕಟ್ಟೋದು ತೋರಿಸಿ ನೋಡ್ರಿ. ಇದೊಂದು ಇಂಪಾರ್ಟೆಂಟು. ಇದು ತೀರಾ ಇದು ಈ ರೀತಿ ಹಿಂಗೆ ಟೈಟಾಗಿ ಕಟ್ಟಬಾರ್ದು. ಈ ರೀತಿ ಕಟ್ಟಿದರೆ ಗಿಡ ಹಿಂಗೆ ದಪ್ಪ ಆಗುತ್ತಲ್ಲ, ಇಷ್ಟು ದಪ್ಪ ಆಗುತ್ತೆ. ಒಂದು ಗಿಡ ಬರ್ತಾ ದಪ್ಪ ಆಗುತ್ತೆ. ಆವಾಗ ಕುಯ್ಕೊಳುತ್ತೆ, ಕಾಂಡ ಕುಯ್ಕೊಂಡ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಇದು ನೋಡಿ, ಮಿನಿಮಮ್ಮು ಇಷ್ಟು ಗ್ಯಾಪ್ ಇರಬೇಕು, ಒಂದು ಬೆಳ್ಳಿನಷ್ಟು. ಇದು ಟೈಟ್ ಆಗಬೇಕು. ಬಟ್ ಆದರೆ ತಿರ್ಗಿ ಇದು ಗೀರ್ಕೊಂಬಾರ್ದು, ಗ್ಯಾಪ್ ಇರಬೇಕಷ್ಟು. ಇದು ಹತ್ರ ಬರಬಾರ್ದು, ಎಷ್ಟೇ ಹೇಳಿದ್ರು ಇದು ಹತ್ರ ಬರಬಾರ್ದು. ಈ ಥರ ಹಿಂಗಿರಬೇಕು ಓಪನ್. ಇದು ನೋಡಿ, ಇದು ಇವೆರಡು ಎಲೆಗೆ ತಡಕಣುತ್ತೆ. ಇದು ಹಿಂಗೆ ಇವಾಗ ಮಾತ್ರ ಟೈಟ್ ಆಗುತ್ತೆ. ಆಮೇಲೆ ಗಿಡ ಬಲಿತಾ ಇದು ಹಂಗೆ ಓಪನ್ ಆಗುತ್ತೆ. ಮಿನಿಮಮ್ ಇಷ್ಟಿದ್ರೆ ಕುಯ್ಕೊಳಲ್ಲ. ತೀರಾ ಟೈಟಾಗಿ ಕಟ್ಟಬಾರ್ದು ಇದನ್ನು. ಇದೊಂದು ಮಾತ್ರ ಇಂಪಾರ್ಟೆಂಟ್ ಇದರಲ್ಲಿ. ಇದನ್ನು ಕಟ್ಟಿ ನೋಡಿ. ಇದು ಅಷ್ಟೇ ನಾನು ಅದಕ್ಕೆ ಹೇಳಿದ್ದು, ಇದು ಗಿಡನ ಯಾವತ್ತೂ ಒಂದು ಪ್ಲ್ಯಾನ್ ಮಾಡಿ ಗಿಡ ಹಾಕೊಬೇಕು ನೀವು. ಈಗ ನಮ್ಗೆ ಲ್ಯಾಟ್ರಲ್ಗೂ ಕರೆಕ್ಟಾಗಿ ಅಲ್ಲಿ ನೀರು ಬೀಳುತ್ತೆ. ಇದರಲ್ಲಿ ನೋಡಿ, ಇದರಲ್ಲಿ ಅಣಕ ಇದ್ರದ್ದು ಈ ತರಕಾರಿ ಲೆಟ್ರಲ್ಲೇನೆ. ಇದರಲ್ಲಿ ಇದು ಅಡಿಕೆ ಗಿಡಕ್ಕೆ ಹೋಗೋಕೆ ಅಂತ ಮಾಡಿರೋದು. ಇದು ತರಕಾರಿ ಲೆಟ್ರಲ್ಲು ನೋಡಿ. ಇದರಲ್ಲಿ ನೀರು ಬರುತ್ತೆ ನಮಗೆ. ಇದು ಬೇರೆ ಉಪಯೋಗಕ್ಕೆ, ಈಗ ಉಳ್ಳಿ ಗಿಡ ಆಗಲಿ ಇನ್ನೊಂದಾಗಲಿ ಯಾವುದೇ ಗಿಡ ಬೆಳೆ ಹಾಕೊಂಡ್ರು ಇದರಲ್ಲಿ ನೀರು ಹೋಗುತ್ತೆ. ನಾವು ಅದಕ್ಕೆ ಮಾಡಿದರೆ ಸಾಲು ಪದ್ಧತಿ ಹಾಕಿದರೆ ಇದೇ ಲೆಟ್ರಲ್ಲಿ ನೀರು ಹೋಗುತ್ತೆ. ನಾವು ಅದಕ್ಕೆ ಈ ಸೈಡ್ ಒಂದು ಆ ಸೈಡ್ ಒಂದು ಗಿಡ ಹಾಕಂತೀವಿ. ತೀರಾ ಹೆಚ್ಚಾಗೂ ಊರಬಾರ್ದು, ದಟ್ಟ ಆಗುತ್ತೆ. ಹಂಗಂತೇಳಿ ಕಡಿಮೆನೂ ಊರಬಾರ್ದು. ಈಗೇನೋ ರೋಗ ಬಂದರೆ ಆವಾಗ ಅವೆರಡು ಕಡಿಮೆ ಆಗುತ್ತೆ. ಈಗ ನೋಡಿ, ಇದನ್ನು ಕಟ್ ಮಾಡಿಲ್ಲ, ಈ ರೀತಿ ಹಿಂಗೆ ಕಟ್ಟಿದ್ರೆ ಸಾಕು. ಈ ಥರ ಹಿಂಗೆ ಕಟ್ ಮಾಡ್ಕೊಂಡ್ರೆ ಆಯಿತು. ಈಗ ಕಂಪ್ಲೀಟ್ ಆಯಿತು ಗಿಡ ಕಟ್ಟಿದ್ದು. ಈ ಥರ ಆವಾಗ ಬಳ್ಳಿನ ಈ ಥರ ಹಿಂಗೆ ಸುತ್ತಾಕ್ಬಿಟ್ರೆ ಆಯಿತು. ಇನ್ನು ಅದೇ ಹೋಗುತ್ತೆ ಮ್ಯಾಗ, ಇನ್ನು ಅದೇ ಹೋಗುತ್ತೆ.